ಹೋಗೋಣ ಬಾರಪ್ಪ. ಸೊ ಗೈಸ್ ಹತ್ತಕ್ಕಾಗ್ತಾ ಇಲ್ಲ, ತುಂಬಾ ಎತ್ತರ ಇದೆ. ನೋಡೋಣ ಸ್ನೋ ಹೆಂಗ್ ಟೇಸ್ಟ್ ಇರುತ್ತೆ ಅಂತ ಟೇಸ್ಟ್ ಮಾಡೋಣ. ಅದನ್ನು ಬಿತ್ತು ನಂಗೂ ಬೀಳ್ತೇನೆ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಲಿಯೋನ್ ಹತ್ರ ಇರೋ ಒಂದು ಚಾಮ್ನಿ ಅನ್ನೋ ಒಂದು ಬೆಟ್ಟಕ್ಕೆ ಹೋಗೋಣ ಅಂತಂದ್ಬಿಟ್ಟು ತೀರ್ಮಾನ ಮಾಡಿ ಕಾರ್ನ, ಅಂದರೆ ಇದು ಬ್ಲಾಬ್ಲಾ ಕಾರ್ ಅಂತ ಹೇಳ್ತಾರೆ, ಇದು ಒಂದು ಬಸ್ ಆ್ಯಕ್ಚುಲಿ. ಸೊ ನಮ್ಮ ಕಡೆ ಎಲ್ಲ ಹೇಗೆ VRL, ರಾಜಹಂಸ ಈ ಥರ ರೆಡ್ ಬಸ್ ಈ ಥರ ಎಲ್ಲ ಇರುತ್ತಲ್ಲ, ಹಾಗೆ ಇಲ್ಲಿ ಬ್ಲಾಬ್ಲಾ ಕಾರ್ ಬಸ್ ಅಂತ ಇರುತ್ತೆ. ಅದರಲ್ಲಿ ನಾವು ಬುಕ್ ಮಾಡಿಕೊಂಡು ಬೆಳಗಿನ ಜಾವ 6 ಗಂಟೆಗೆ ಹೊರಟ್ವಿ. ಸೊ 6 ಗಂಟೆಗೆ ಬಸ್ ಟೈಮಿಂಗ್ಸ್ ಇತ್ತು. ಸೊ ಹಾಗಾಗಿ ಎಲ್ಲ ನಾವು ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ಸೊ ಬಸ್ಸಲ್ಲಿ ಏನಂತಂದರೆ ಇದು ಅರೌಂಡ್ 2 hours ಜರ್ನಿ ಆಗಿರೋದ್ರಿಂದ ಮಕ್ಕಳಿಗೆ ಬೋರ್ ಆಗಬಾರ್ದು ಅಂತ ಒಂದಿಷ್ಟು ಡ್ರಾಯಿಂಗ್ ಬುಕ್ಸ್ಗಳು, ಒಂದಿಷ್ಟು ಕಲರ್ ಪೆನ್ಸಿಲ್ಗಳನ್ನ ಇಟ್ಕೊಂಡು ಬಂದಿದ್ದೆ. ಸೊ ಟೈಮ್ ಪಾಸ್ ಆಗುತ್ತೆ ಅವರಿಗೆ ಅಂತ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಏನು ಮಾಡಿದರು, ಇಬ್ಬರು ಡ್ರಾಯಿಂಗ್ ಮಾಡಿ ಮಲ್ಕೊಂಡ್ಬಿಟ್ರು. 1 hour ಮಲ್ಕೊಂಡ್ರು. ಬಟ್ 1 hour ಆದಮೇಲೆ ತಿರ್ಗಾ ಎದ್ಬಿಟ್ಟು ಡ್ರಾಯಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಾವಂತೂ ಹೊರಗಡೆ ವ್ಯೂ ಪಾಯಿಂಟ್ನ ಚೆನ್ನಾಗಿ ನೋಡ್ತಾ ಎಂಜಾಯ್ ಮಾಡ್ಕೊತಾ ಬಂದ್ವಿ. ತುಂಬ ಚೆನ್ನಾಗಿತ್ತು. ಬಟ್ ಕರ್ವ್ ಇರೋದ್ರಿಂದ, ಯಾಕಂದರೆ ಬೆಟ್ಟಕ್ಕೆ ಹೋಗೋದು ಅಂದರೆ ಕರ್ವ್ ಸೆಕ್ಷನ್ ಇದ್ದೇ ಇರುತ್ತೆ. ಸೊ ಅದು ಜಿಗ್ಜ್ಯಾಗಾಗಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಮಗನಿಗೆ ತುಂಬಾ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾಯಿತ್ತು. ಅದೊಂದು ಫುಲ್ ಭಯ ಆಗಿತ್ತು ನನಗೆ, ಎಲ್ಲಿ ವಾಮಿಟ್ ಮಾಡ್ಕೊಂಡ್ಬಿಡ್ತಾನೋ ಏನೋ ಅಂತಂದ್ಬಿಟ್ಟು. ಯಾಕೆ ಅಂತಂದರೆ ಇಲ್ಲಿ ಯಾರೂ ಆ ಥರ ಹೊರಗಡೆ ಕಿಟಕಿಯಿಂದ ಏನಾರು ವಾಮಿಟ್ ಮಾಡ್ಕೊಳ್ಳೋದು ಆ ಥರದ್ದೇನು ನಾನೆಲ್ಲೂ ನೋಡ್ತಾ ಇರಲಿಲ್ಲ. ಸೊ ಏನಾರು ಆದರೆ, ಇನ್ ಕೇಸ್ ಆದರೆ ಹೇಗಪ್ಪ ಮೇಂಟೈನ್ ಮಾಡೋದು ಅನ್ನೋದೊಂದು ಭಯ ಇತ್ತು ನನಗೆ. ಸೊ ಫೈನಲಿ ಅಲ್ಲೊಂದು ವಾಶ್ರೂಮ್ ಇತ್ತು, ಅಲ್ಲಿಗೆ ಹೋಗಿಬಿಟ್ಟು ಎಲ್ಲ ಸರಿ ಮಾಡಿಕೊಂಡು ಆಮೇಲೆ ನಾವು ಹೊರಟ್ವಿ. ಸೊ ಇಲ್ಲೂ ಹಾಗೆ ಎಲ್ಲಿ ಬೇಕಲ್ಲಿ ವಾಶ್ರೂಮ್ಗೆ ಹೋಗೋಕ್ಕಾಗಲ್ಲ, ಪರ್ಟಿಕ್ಯುಲರ್ ಆಗಿ ಒಂದು ಜಾಗದಲ್ಲಿ ನಿಲ್ಲಿಸ್ತಾರೆ, ಅಲ್ಲೇ ಹೋಗಬೇಕು ವಾಶ್ರೂಮ್ಗೆ. ಸೊ ಕೆಲವೊಂದು ಬಸ್ಸಲ್ಲಿ ಅದರಲ್ಲೇ ಟಾಯ್ಲೆಟ್ ಎಲ್ಲ ಇರುತ್ತೆ. ಸೊ ಅವಾಗೇನು ಪ್ರಾಬ್ಲಮ್ ಇರಲ್ಲ. ಸೊ ಎಷ್ಟು ಸ್ನೋ ಬೀಳ್ತಾ ಇತ್ತು ಅಂತಂದರೆ ದಾರಿಲಿ ಹೋಗ್ತಾ ನೀಟಾಗಿ ಸ್ನೋ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಡ್ರೈವರೇ ಸಹಿತ ಹೇಳಿಬಿಟ್ಟು ಎಲ್ಲರಿಗೂ ಬೇಕಿದ್ರೆ ಫೋಟೋಸ್ ತೊಗೊಳಂಗಿದ್ರೆ ತೊಗೊಳ್ಳಿ, ಬೇಕಾದ್ರೆ ಮುಂದ್ಗಡೆ ಬಂದು ಅಂತ ಕರೀತಾ ಇದ್ರು. ಹಾಗಾಗಿ ನಾವು ಕೂಡ ಮುಂದ್ಗಡೆ ಹೋಗಿ ಒಂದಿಷ್ಟು ವೀಡಿಯೋಗಳನ್ನ ಮಾಡ್ಕೊಂಡು ಬಂದ್ವಿ. ಸೊ ಅದೆಲ್ಲ ಆದಮೇಲೆ ಫೈನಲಿ ನಾವು ಚಾಮ್ನಿ ಬೆಟ್ಟದಲ್ಲಿ ಬಂದು ರೀಚ್ ಆಗಿದೆ. ಇದು ಏನು ಬಸ್ ಸ್ಟಾಪು. ಸೊ ಇಲ್ಲಿಂದ ನಾವು ಹೊರಡಬೇಕು ಬೆಟ್ಟಕ್ಕೆ. ಅಲ್ಲೆಲ್ಲ ಫುಲ್ ಸ್ನೋ ಬೀಳ್ತಾ ಇದೆ. ಮನೆಗಳು ನೋಡಿ ಎಲ್ಲ ಫುಲ್ ವುಡ್ಡಿನ ಮನೆಗಳು. ಇಲ್ಲಿರೋ ಕೋಲ್ಡ್ ತಡ್ಕೋಬೇಕು ಅಂದ್ರೆ ಚಳಿ ಮೂಗ ರೆಡ್ ಹಾಕೋಯ್ತು. ಜಾಸ್ತಿ ಕೋಲ್ಡ್ ಇದೆ ಕಣೆ ಇದು. ಸೊ ಮನೆಗಳೆಲ್ಲ ಬ್ರೌನ್ ಇದ್ದವು. ಸ್ಕೇಟಿಂಗ್ ಮಾಡ್ತಿದ್ದಾರೆ ಗಣೇಶ. ಗಿಡ ಮರ ಎಲ್ಲ ಕಡೆ ಹೆಂಗಿದೆ, ಸ್ವರ್ಗ ಸ್ವರ್ಗ ಇದ್ದಾಗಿದೆ. ಸೂಪರ್ ಆಗಿದೆ ಮಾತ್ರ. ಈ ಕಡೆ ನಾವು ಈ ಕಡೆಯಿಂದ
ಪ್ಯೂರ್ ವಾಟರ್ ಗೊತ್ತಾ ಅದು? ಪ್ಯೂರ್ ವಾಟರ್ ಇದು. ಪ್ಯೂರ್ ಅಂದ್ರೆ ಪ್ಯೂರ್. ಕ್ಯಾಂಡಿನ ಕ್ರಶ್ ಮಾಡಿದ್ರೆ ಹಿಂಗೆ ಅನ್ಸುತ್ತಲ್ಲ, ಕಾಟನ್ ಕ್ಯಾಂಡಿ ಸ್ವಲ್ಪ ವೇಟ್ ಇದೆ. ರವಿ, ಇಲ್ಲಿ ನೋಡಿ ಟೈರ್ಗಳು ಸೈಜು ಡಿಫ್ರೆಂಟ್ ಆಗಿದೆ ಇದು ಅಲ್ವಾ? ನಮ್ಮ ಕಾಲೇಜ್ ಆರುತ್ತೆ. ಇಲ್ಲಿ ನೋಡಿ ಕೇಬಲ್ ಕಾರ್ ರೆಡಿ ಆಗಿದೆ. ಸೊ ಇಲ್ಲೆಲ್ಲ ಹೆಂಗೆ ಅಂದರೆ ಕಾರ್ದು ವೀಲು ಆ ಟೈಮಿಗೆ ಈಗ ಸ್ನೋ ಬೀಳೋ ಟೈಮಲ್ಲಿ ಚೇಂಜ್ ಆಗುತ್ತೆ, ಯಾಕಂದರೆ ಸ್ಕಿಡ್ ಆಗುತ್ತೆ. ಸೊ ನಮ್ಮ ಚಪ್ಪಲ್ಗಳೇ ಶೂಸ್ಗಳೇ ಸ್ಕಿಡ್ ಆಗುತ್ತೆ, ಹಾಗಾಗಿ ಟೈರ್ ಇನ್ನೂ ಸ್ಕಿಡ್ ಆಗುತ್ತೆ. ಹಾಗೆ ಸಮ್ಮರಲ್ಲಿ ಮತ್ತೆ ಚೇಂಜ್ ಮಾಡ್ತಾರಂತೆ. ಸೊ ಈಗ ನಾವು ಕೇಬಲ್ ಕಾರ್ಗೆ ಹೋಗ್ತಾ ಇದ್ದೀವಿ. ಸೊ ಕೇಬಲ್ ಕಾರಲ್ಲಿ ಕೂತ್ಕೊಂಡು ಸ್ನೋದಲ್ಲಿ ಹೋಗೋ ಮಜಾನೇ ಬೇರೆ. ಸಿ ಕೇಬಲ್ ಕಾರ್, ಯಾಕಂದರೆ ಕ್ಯಾಮ್ರಾ ಮೇಲೆ ಐಸ್ ಬೀಳುತ್ತೆ. ಕಾಣಿಸ್ತಾ ಇದೆಯಾ ನಿಮಗೆ? ಈ ಇರೋ ಸುತ್ತಮುತ್ತಲು ಇದನ್ನ ಹೇಳೋಕ್ಕಾಗಲ್ಲ, ವರ್ಡ್ಸ್ಗಳಿಲ್ಲ, ನೋ ವರ್ಡ್ಸ್. ಸೊ ಯಾಕೆಂದರೆ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್. ಎಷ್ಟೇ ಫೋಟೋ ಎಷ್ಟೇ ವಿಡಿಯೋ ತಗೊಂಡ್ರು ಈ ಎಕ್ಸ್ಪೀರಿಯನ್ಸ್ ತುಂಬಾ ಬೇರೆ. ಸೊ ಜೀವನದಲ್ಲಿ ಸ್ನೋ ಬೀಳೋ ಜಾಗಕ್ಕೆ ಹೋಗ್ಬೇಕು. ಅದು ಇಲ್ಲಿ ಇಂಡಿಯಾದಲ್ಲಾಗಲಿ ಎಲ್ಲೇ ಆಗಲಿ ನಾ ಹೇಳೋದು. ಸೊ ನಮ್ಮ ಇತಿಮಿತಿಗಳು ನೋಡಿಕೊಂಡು ಸ್ನೋ ಬೀಳೋದು ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ವೆರಿ ನೈಸ್ ಆ್ಯಕ್ಚುಲಿ. ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ನಾನು ಸ್ನೋ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಇಟ್ಸ್ ಸೋ ವಂಡರ್ಫುಲ್. ಇಲ್ಲಿ ಟಿಕೆಟ್, ಇಲ್ಲಿಂದ ಕೇಬಲ್ ಕಾರ್ಗಳೆಲ್ಲ ಹೋಗ್ತಾ ಇದೆ ನೋಡಿ. ಇಟ್ಸ್ ಲುಕ್ ಸೋ ಅಮೇಝಿಂಗ್. ನೋಡೋಣ ಕೇಬಲ್ ಕಾರಲ್ಲಿ ಕೂತಾಗ ಹೇಗೆ ವ್ಯೂ ಕಾಣುತ್ತೆ ಅದನ್ನ ತೋರಿಸ್ತೇನೆ ನಿಮಗೆ. ಎಷ್ಟು ನೋಡಿದ್ರು ಸಾಲ್ತಾ ಇಲ್ಲ ಕಣ್ಗಳು. ನಂದ ಅದಕ್ಕೆ ಒಂದು ಕೈ ಬಲ್ಗೈ ತೆಗ್ದಿದ್ರೆ ಬರ್ರಿ ಬೇಗ ಗೌರಿ. ಸೊ ನಾವೀಗ ಹೋಗ್ತಾ ಇರುತ್ತೆ, ಹತ್ತಾ ಇರ್ಬೇಕು. ಸೊ ಸ್ಟಾಪ್ ಗೀಪ್ ಎಲ್ಲ ಇಲ್ಲ, ಸ್ಟಾಪ್ ಎಲ್ಲ ಇಲ್ಲ. ಮೆಲ್ಲಕ್ಕೆ ಈ ಥರ ಮೂವ್ ಆಗ್ತಾ ಇರುತ್ತೆ. ಹತ್ಬಿಡ್ಬೇಕು, ಹತ್ಕೊಂತಾ ಇರ್ಬೇಕು, ಹೋಗ್ತಾ ಇರ್ಬೇಕು. ನಿಲ್ಲಿಸಿ ಹತ್ಸೋದೆಲ್ಲ ಇಲ್ಲ, ಈ ಥರ ಮೆಲ್ಲಕ್ಕೆ ಹೋಗ್ತಾ ಇರುತ್ತೆ. ತಿನ್ನೋಣ. ಹೋಗ್ತಾ ಇದೀವಿ ಈಗ. ನೋಡಿ ಮೇಲ್ ಹೋಗ್ತಾ ಇದೆ. ವೆರಿ ಗುಡ್. ನಮ್ಮ ಕೇಬಲ್ ಕಾರ್ ಆದ್ರೆ ಏನು ಕಾಣಿಸ್ತಾ ಇಲ್ಲ, ಯಾಕಂದ್ರೆ ತುಂಬಾ ಸ್ನೋ ಬೀಳ್ತಾ ಇದೆ. ಅವ್ರು ಕೇಳಿದ್ರು ತುಂಬಾ ಇಷ್ಟೊಂದು ಸ್ನೋ ಬೀಳ್ತಾ ಇದೆ, ಕಾಣಿಸಲ್ಲ ಕರೆಕ್ಟಾಗಿ ಏನು ಅಂತ. ಬಟ್ ಓಕೆ, ಚೆನ್ನಾಗಿ ಅನಿಸ್ತಾ ಇದೆ. ಅಲ್ಲಿಗಿಂತ ಇಲ್ಲೇ ಚೆನ್ನಾಗಿ ಅನಿಸ್ತಾ ಇದೆ. ಈಗ ನಾವು ಮೌಂಟೇನ್ ಮೇಲೆ ಹೋಗ್ತಾ ಇದೀವಿ ಫ್ರೆಂಡ್ಸ್.
ಎಲ್ಲೋಗ್ತಾ ಇದೆಯಾ ನಾನೇ ಅಲ್ಲೇ ಸ್ಕೇಟಿಂಗ್ ಮಾಡ್ಕೊಂಡು ಬರ್ತಾರೆ ನೋಡಿ ಈಗ ಕೆಳಗಡೆಯಿಂದ. ಸ್ಕೀಯಿಂಗ್ ಮಾಡ್ಕೊಂಡ್ ಬರ್ತಾರೆ, ಸ್ಕೀ ಮಾಡ್ಕೊಂಡು ಬರೋರು ಇಲ್ಲಿಂದ ಬರ್ತಾರೆ. ಬಟ್ ಇವತ್ತು ತುಂಬಾ ಸ್ನೋ ಫಾಲ್ ಇದೆ ಅಂತ ಅಲ್ಲಿ ಹೋಗ್ತಾ ಇದ್ದೆ ನೋಡಿ. ನನ್ನ ಕೇಬಲ್ ಕಾರ್ ಆ ಕಡೆ ಹೋಯ್ತು, ಅಲ್ಲೊಂದು ಹೋಯ್ತು ನೋಡಿ. ಈಗ ಮಾಡೋರೆಲ್ಲ ಇಲ್ಲಿಂದ ಹತ್ಕೊಂಡು ಪ್ಲಾನ್ ಮಾಡಿದ್ದಾರೆ. ಭಾಳ ಕಷ್ಟ, ತುಂಬ ಪೀಕಲ್ಲಿದೆ ಇದು. ಓಕೆ, ಸೊ ಪ್ಲಾನ್ ಮಾಡೋದೆಲ್ಲ ತುಂಬ ಕಷ್ಟ. ಪ್ಲಾನ್ ಮಾಡಿದ್ರು 1997 ಮತ್ತೆ ರಿಪ್ಲೇಸ್ ಮಾಡೋದು. ನನಗೆ ಇಯರ್ ಬೈ ಅಪ್ಗ್ರೇಡ್ ಮಾಡ್ಕೊಂತ ಹೋಗಿ ಮಾಡ್ತಾರೆ. 1920 ಹಾಂ ಈ ಥರ 1924 ಕೇಬಲ್ ಕಾರ್ ಇಷ್ಟೇ. ಈ ಥರ ಕೇಬಲ್ ಕಾರ್ ಈ ರೀತಿ ಮಾಡಿದ್ದಾರೆ. 1930 ಮತ್ತೆ ಅಪ್ಗ್ರೇಡ್ ಮಾಡೋದು 32ಗೆ 36ಗೆ 1936 ರಾಣಿ. ಅಲ್ಲಿ ಹೇಗೆ ಪ್ಲಾನ್ ಮಾಡ್ತಾ ಇದ್ದಾರೆ, ಸ್ಕೇಟಿಂಗ್ ಹೆಂಗೆ ಮಾಡ್ತಾ ಇದ್ದಾರೆ. ಇದು ಆಕ್ಚುಲಿ ಸ್ಕೇಟಿಂಗ್ ಟ್ರೈನಿಂಗ್ ಅಂತ ಹೇಳಿ ಯಾವ ರೀತಿ ಸ್ಕೇಟಿಂಗ್ ಟ್ರೈನಿಂಗ್ ಕೊಡ್ತಾರೆ ಅಂತಂದ್ರೆ ಕೇಬಲ್ ಕಟ್ಟಿರ್ತಾರೆ, ಅದರಿಂದ ಸ್ಲೈಡ್ ಮಾಡ್ಕೊಂಡು ಟ್ರೈನಿಂಗ್ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಸ್ಕೀನ ಅವ್ರವ್ರನ್ನೇ ಬ್ಯಾಲೆನ್ಸ್ ಮಾಡ್ತಾರೆ. ಇನ್ನೂ ಇದೆ ಅಲ್ಲ ಕೆಳಗಡೆ ಇದೆ. 1956 2000 ಅದೇ ರೀತಿ ಇದೆ. 2000 2008 ಅಲ್ಲಿ ಮತ್ತೆ ಅಪ್ಗ್ರೇಡ್ ಮಾಡಿದ್ರು. 2008 ಅಲ್ಲಿ ಅಪ್ಗ್ರೇಡ್ ಮಾಡಿರೋ ಈಗೆಲ್ಲ ಇರೋದೆಲ್ಲ 2008 ಅಪ್ಗ್ರೇಡ್ ಮಾಡಿರೋದು. ಹಂಗಾರೆ ತುಂಬ ಬರ್ತಾ ಇದೆ ಗಣಿ. ಬೇಡ ಈ ಕಡೆ ಇದು ಆ್ಯಕ್ಚುಲಿ ಲಾಸ್ಟ್ ಇಲ್ಲಿಂದ ಹೋಗಿ ಮೇಲ್ಗಡೆ ಇದಕ್ಕೆಲ್ಲ ಪೀಕ್ ಹೋಗುತ್ತೆ. ಮತ್ತೆ ಅದು ಇವತ್ತು ವೆದರ್ ಸರಿ ಅಂತ ನಿಲ್ಲಿಸಿದ್ದಾರೆ. ಇಲ್ಲೇ ಕೇರ್ಫುಲ್ ಕೇರ್ಫುಲ್ ಕೇರ್ಫುಲ್. ಸೊ ಇದೆ ಇದ್ರದ್ದು ಟ್ರೈನಿಂಗ್ ಕೊಡ್ತಾ ಇದಾರಲ್ಲ, ಆ ಥರ ಮಕ್ಕಳಿಗೆಲ್ಲ ಟ್ರೈನಿಂಗ್ ಕೊಡ್ತಾರಲ್ಲ. ಇದರಲ್ಲೇ ಹೋಗ್ತೀರಾ? ನಾವು ಒಂದಿಷ್ಟು ಫೋಟೋಸು ವಿಡಿಯೋಸು ಎಲ್ಲ ತೊಗೊಂಡ್ಬಿಟ್ಟು ಅಲ್ಲಿಂದ ತಿರ್ಗಾ ಹೊರಟು ಬಂದ್ವಿ. ಸೊ ಹೊರಡ್ಬೇಕಾದ್ರೆ ಏನಾಯಿತು ಅಂತಂದರೆ ಫೈನಲಿ ಅಲ್ಲೊಂದು ನಮಗೆ ಪ್ರಾಬ್ಲಮ್ ಆಗಿದೆ. ಏನಂದರೆ ನಮ್ಮ ಮಗ ಏನು ಮಾಡಿದ್ದ ಅಂದರೆ ತುಂಬಾ ಸ್ನೋ ನೋಡ್ಬಿಟ್ಟು ಎಕ್ಸೈಟ್ ಆಗಿಬಿಟ್ಟು ಚೆನ್ನಾಗಿ ಸ್ನೋದಲ್ಲೆಲ್ಲ ಆಟ ಆಡೋದಂದ್ರೆ ನಾವು ಮಲ್ಗೆ ಬಿಟ್ಟ ಅದ್ರ ಮೇಲೆ ಚೆನ್ನಾಗೆ. ಸೊ ಅದರ ಪರಿಣಾಮವಾಗಿ ಏನಾಗಿತ್ತು ಅಂದರೆ ಅವನು ಒಳಗಡೆ ಕಾಲು ಫೀಟು ಏನೇನಿದೆಯೋ ಎಲ್ಲ ಫುಲ್ ಐಸ್ ಆಗಿ ಫ್ರೀಸ್ ಆಗ್ತಾ ಹೋಯಿತು. ಯಾಕಂದರೆ ಸ್ನೋ ಏನು ಮಾಡುತ್ತೆ, ಒಳಗಡೆ ಮಾಯ್ಶ್ಚರ್ ಜಾಸ್ತಿ ಮಾಡಿಬಿಟ್ಟು ಕೋಲ್ಡ್ ಜಾಸ್ತಿ ಆಗಿರುತ್ತೆ. ಫಸ್ಟ್ ಆಫ್ ಆಲು ಕಾಲೆಲ್ಲ ಐಸ್ ಆಗ್ತಾ ಹೋಗ್ಬಿಡತ್ತೆ, ರೆಡ್ ಆಗಿ ಅದು ಒಂಥರ ಹೆಪ್ಕಿಡ್ದಂಗೆ ಆಗ್ತಾ ಹೋಗ್ಬಿಡುತ್ತೆ. ಅದಕ್ಕೆ ಕಳಕ್ಕೆ ಸ್ಟಾರ್ಟ್ ಮಾಡ್ದೆ. ಫಾರ್ ಗಾಡ್ ಸೇಕ್ ನಾವು ಒಂದೊಂದು ಜೊತೆ ಪೇರ್ ಆಫ್ ಬಟ್ಟೆ ತೊಗೊಂಡು ಹೋಗಿದ್ವಿ, ಬಟ್ ಸಾಕ್ಸ್ನ ಎಕ್ಸ್ಟ್ರಾ ತೊಗೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಗಲಿಲ್ಲ. ಬಟ್ ಆದರೂ ಹೇಗೋ ಮ್ಯಾನೇಜ್ ಮಾಡಿಕೊಂಡು ಗ್ಲೌಸ್ಗಳನ್ನೆಲ್ಲ ಹಸಿ ಮಾಡ್ಕೊಂಡ್ಬಿಟ್ಟ. ಸೊ ಅದೊಂಥರ ಹೆಕ್ಟಿಕ್ ಆಗಿಬಿಡ್ತು ಬರೋ ಟೈಮಲ್ಲಿ. ಹೋಗ್ತಾ ಖುಷಿ ಇದ್ದು ಖುಷಿ, ಬರ್ಬೇಕಾದ್ರೆ ಇರೋ ಖುಷಿ ಇರಲಿಲ್ಲ. ಸೊ ಫೈನಲಿ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋದ್ವಿ. ಬಟ್ ನೀವು ಏನಾದ್ರು ಮಕ್ಕಳ ಜೊತೆ ಸ್ನೋ ಬೀಳೋ ಜಾಗದಲ್ಲೇ ಹೋಗ್ತೀನಿ ಅಂತಂದರೆ ಪೇರ್ ಆಫ್ ಕ್ಲಾತ್ಸು, ಸಾಕ್ಸು, ಗ್ಲೌಸಸ್ ಎಲ್ಲ ಎಕ್ಸ್ಟ್ರಾ ಇಟ್ಕೊಂಡು ಹೋಗ್ಬೇಕು. ಮಕ್ಕಳು ಹೇಗೆ ರಿಯಾಕ್ಟ್ ಮಾಡ್ತಾರೋ ಒಂದೊಂದ್ಸಲ ಅನ್ನೋದೇ ಗೊತ್ತಾಗಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ ಅವರ್ ಚಾಮ್ನಿಕ್ಸ್ ಟ್ರಿಪ್.
ಸೊ ಫಸ್ಟ್ ಟೈಮ್ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಐ ಹೋಪ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.